ನಮಸ್ಕಾರ. ಫೈಲಿಂಗ್ ಮತ್ತು ಸ್ಟೆಪ್ ಫಿಟ್ ಮತ್ತು ಆಂಗಲ್ ಫಿಟ್ ಮಾಡುವ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ವರ್ನಿಯರ್ ಹೈಟ್ ಗೇಜ್ ಬಳಸಿ ರೇಖೆಗಳನ್ನು ಮಾರ್ಕ್ ಮಾಡಿ, ±0.4 mm ನಿಖರತೆಯನ್ನು ಕಾಯ್ದುಕೊಂಡು ಸ್ಟೆಪ್ಗಳನ್ನು ಫೈಲ್ ಮಾಡಿ, 1 ಡಿಗ್ರಿ ನಿಖರತೆಯನ್ನು ನಿರ್ವಹಿಸುವ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಬಳಸಿ ಕೋನಗಳನ್ನು ಮಾರ್ಕ್ ಮಾಡಿ, ಶೈನ್ ಡ್ರಿಲ್ ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟಲ್ ಅನ್ನು ಕತ್ತರಿಸಿ ತೆಗೆದುಹಾಕಿ, ಸ್ಟೆಪ್ ಫಿಟ್, ಆಂಗಲ್ ಫಿಟ್, ಫಿನಿಶ್ ಮತ್ತು ಡಿಬರ್ ಅನ್ನು ಮ್ಯಾಚ್ ಮಾಡಿ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಪರಿಕರಗಳು: ಸ್ಟೇಲ್ ರೂಲ್, ಬೆಂಚ್ ವಾಯ್ಸ್, ಫೈಲ್ಸ್ ಆಫ್ ವೇರಿಯಸ್ ಗ್ರೇಡ್ಸ್, ಟ್ರೈ ಸ್ಕ್ವೇರ್, ಮಾರ್ಕಿಂಗ್ ಮೀಡಿಯಾ, ಜನಿ ಕ್ಯಾಲಿಪರ್, ಆನ್ವಿಲ್, ಬಾಲ್ ಪೇನ್ ಹ್ಯಾಮರ್, ಡಾಟ್ ಪಂಚ್, hacksaw blade with frame, vernier caliper, surface table, angle plate, vernier height gauge, vernier bevel protractor, scriber, center punch, chisel, pillar drilling machine, chuck key, drill bit, bevel gauge, ಲ್ಯೂಬ್ರಿಕೇಟಿಂಗ್ ಆಯಿಲ್. ಫೈಲ್ ಮಾಡುವ ವಿಧಾನವನ್ನು ನಾವು ಕಲಿಯೋಣ ಮತ್ತು ಸ್ಟೆಪ್ ಫಿಟ್ ಮತ್ತು ಆಂಗ್ಯುಲರ್ ಫಿಟ್ ಅನ್ನು ಮಾಡೋಣ. ಭಾಗ 1ರ ಜಾಬ್ ಸೀಕ್ವೆನ್ಸ್ ಈ ಕೆಳಗಿನಂತಿದೆ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ಎಲ್ಲಾ 6 ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಎರಡೂ ಭಾಗಗಳ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಜನಿ ಕ್ಯಾಲಿಪರ್ ಮತ್ತು ಸ್ಟೀಲ್ ರೂಲ್ ಬಳಸಿ ಡ್ರಾಯಿಂಗ್ ಪ್ರಕಾರ ಗಾತ್ರಕ್ಕೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ರೇಖೆಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 mm ದೊಡ್ಡದಾಗಿದ್ದರೆ ಹೆಚ್ಚುವರಿ ಮೆಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ ಮತ್ತು ಸ್ಮೂತ್ ಫೈಲ್ ಬಳಸಿ 70 mm x 50 mm x 9 mm ಗಾತ್ರಕ್ಕೆ ಭಾಗ 1 ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ 12.5 mm, 27.5 mm, 42.5 mm ಮತ್ತು 57.5 mm ಅಂತರದಲ್ಲಿ ಬಿ ಫೇಸ್ನಿಂದ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಬಳಸಿ ಸಿ ಫೇಸ್ನಿಂದ 15 mm ಮತ್ತು 30 mm ನಲ್ಲಿ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. ಸ್ಕ್ರೈಬರ್, ಟ್ರೈ ಸ್ಕ್ವೇರ್ ಮತ್ತು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿ ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಹೋಲ್ ಸೆಂಟರ್ಗಳನ್ನು ಮಾರ್ಕ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ನ ಡ್ರಿಲ್ ಚಕ್ನಲ್ಲಿ 3 mm ವ್ಯಾಸದ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ಡ್ರಾಯಿಂಗ್ ಪ್ರಕಾರ 3 ರಿಲೀಫ್ ಹೋಲ್ಗಳನ್ನು ಡ್ರಿಲ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್
ಮತ್ತು ಡ್ರಿಲ್ ಬಿಟ್ ಬಳಸಿ ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮಟೀರಿಯಲ್ಗಳನ್ನು ಬೇರ್ಪಡಿಸಲು ಹೋಲ್ಗಳನ್ನು ಚೈನ್ ಡ್ರಿಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮಟೀರಿಯಲ್ಗಳನ್ನು ತೆಗೆದುಹಾಕಲು ಚೈನ್ ಡ್ರಿಲ್ ಮಾಡಿದ ಹೋಲ್ಗಳ ಮೇಲೆ ಹ್ಯಾಕ್ಸಾ ಮಾಡಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಹೆಚ್ಚುವರಿ ಮೆಟಲ್ ಅನ್ನು ಕತ್ತರಿಸಿ ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಪಡೆಯಲು ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಸ್ಮೂತ್ ಫೈಲ್ ಬಳಸಿ ±0.04 mm ನಿಖರತೆಯನ್ನು ನಿರ್ವಹಿಸುವ ಅಳತೆ ಮತ್ತು 1 ಡಿಗ್ರಿ ನಿಖರತೆಯನ್ನು ನಿರ್ವಹಿಸುವ 45 ಡಿಗ್ರಿ ಕೋನಕ್ಕೆ ಸ್ಟೆಪ್ಗಳನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಮತ್ತು ವರ್ನಿಯರ್ ಬೆವೆಲ್ ಗೇಜ್ನೊಂದಿಗೆ ಭಾಗದ ಗಾತ್ರವನ್ನು ಪರಿಶೀಲಿಸಿ. ಭಾಗ 2ರ ಜಾಬ್ ಸೀಕ್ವೆನ್ಸ್ ಈ ಕೆಳಗಿನಂತಿದೆ. ಸ್ಟೀಲ್ ರೂಲ್ ಬಳಸಿ ಅದರ ಗಾತ್ರಕ್ಕಾಗಿ ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಫೈಲ್ ಮಾಡಿ ಮತ್ತು ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಜೆನಿ ಕ್ಯಾಲಿಪರ್ ಮತ್ತು ಸ್ಟೀಲ್ ರೂಲ್ ಬಳಸಿ ಡ್ರಾಯಿಂಗ್ ಪ್ರಕಾರ 70 mm x 50 mm ಗಾತ್ರಕ್ಕೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಅಗತ್ಯವಿರುವ ಗಾತ್ರಕ್ಕೆ ವಿಟ್ನೆಸ್ ಮಾರ್ಕ್ ಮಾಡಿ. ಲಭ್ಯವಿರುವ ಕಚ್ಚಾ ವಸ್ತುವು ಅಗತ್ಯವಿರುವ ಗಾತ್ರಕ್ಕಿಂತ 3 mm ದೊಡ್ಡದಾಗಿದ್ದರೆ ಹೆಚ್ಚುವರಿ ಮಟೀರಿಯಲ್ಗಳನ್ನು ಹ್ಯಾಕ್ಸಾ ಮಾಡಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ ರಫ್ ಫೈಲ್ ಮಾಡಿ ಮತ್ತು ಸ್ಮೂತ್ ಫೈಲ್ ಬಳಸಿ 70 mm x 50 mm x 9 mm ಗಾತ್ರಕ್ಕೆ ಎರಡೂ ಭಾಗಗಳನ್ನು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಸಮಾನಾಂತರತೆ ಮತ್ತು ಲಂಬತೆಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮಾಧ್ಯಮವನ್ನು ಅನ್ವಯಿಸಿ. ಬಿ ಫೇಸ್ನಿಂದ 12.5 mm, 27.5 mm, 42.5 mm ಮತ್ತು 57.5 mm ಅಂತರದಲ್ಲಿ 1 year ಹೈಟ್ ಗೇಜ್ ಬಳಸಿ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. 1 year ಹೈಟ್ ಗೇಜ್ ಬಳಸಿ ಸಿ ಫೇಸ್ನಿಂದ 20 mm ಮತ್ತು 35 mm ನಲ್ಲಿ ಸಮಾನಾಂತರ ರೇಖೆಗಳನ್ನು ಮಾರ್ಕ್ ಮಾಡಿ. ಸ್ಕ್ರೈಬರ್, ಟ್ರೈ ಸ್ಕ್ವೇರ್ ಮತ್ತು ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿ ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ ಹೋಲ್ ಸೆಂಟರ್ಗಳನ್ನು ಮಾರ್ಕ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ನ ಡ್ರಿಲ್ ಚಕ್ನಲ್ಲಿ 3 mm ವ್ಯಾಸದ ಡ್ರಿಲ್ ಬಿಟ್ ಅನ್ನು ಫಿಕ್ಸ್ ಮಾಡಿ. ಪಿಲ್ಲರ್ ಡ್ರಿಲ್ಲಿಂಗ್ ಮಷಿನ್ ಬಳಸಿ ಡ್ರಾಯಿಂಗ್ ಪ್ರಕಾರ 3 ರಿಲೀಫ್ ಹೋಲ್ಗಳನ್ನು ಡ್ರಿಲ್ ಮಾಡಿ. ಡ್ರಿಲ್ಲಿಂಗ್ ಮಷಿನ್ ಮತ್ತು ಡ್ರಿಲ್ ಬಿಟ್ ಬಳಸಿ ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮಟೀರಿಯಲ್ಗಳನ್ನು ಬೇರ್ಪಡಿಸಲು ಹೋಲ್ಗಳನ್ನು ಚೈನ್ ಡ್ರಿಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಹೆಚ್ಚುವರಿ ಮಟೀರಿಯಲ್ಗಳನ್ನು ತೆಗೆದುಹಾಕಲು ಚೈನ್ ಡ್ರಿಲ್ ಮಾಡಿದ ಹೋಲ್ಗಳ ಮೇಲೆ ಹ್ಯಾಕ್ಸಾ ಮಾಡಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿ ಹೆಚ್ಚುವರಿ ಮೆಟಲ್ ಅನ್ನು ಕತ್ತರಿಸಿ ತೆಗೆದುಹಾಕಿ. ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಪಡೆಯಲು ಬ್ಯಾಸ್ಟರ್ಡ್ ಫೈಲ್ ಅನ್ನು ಬಳಸಿ ರಫ್ ಫೈಲ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಸ್ಮೂತ್ ಫೈಲ್ ಬಳಸಿ ±0.04 mm
ನಿಖರತೆಯನ್ನು ನಿರ್ವಹಿಸುವ ಅಳತೆ ಮತ್ತು 1 ಡಿಗ್ರಿ ನಿಖರತೆಯನ್ನು ನಿರ್ವಹಿಸುವ 45 ಡಿಗ್ರಿ ಕೋನಕ್ಕೆ ಸ್ಟೆಪ್ಗಳನ್ನು ಫೈಲ್ ಮಾಡಿ. ವರ್ನಿಯರ್ ಕ್ಯಾಲಿಪರ್ ಮತ್ತು ವರ್ನಿಯರ್ ಬೆವೆಲ್ ಗೇಜ್ನೊಂದಿಗೆ ಭಾಗದ ಗಾತ್ರವನ್ನು ಪರಿಶೀಲಿಸಿ. ಡ್ರಾಯಿಂಗ್ ಪ್ರಕಾರ ಭಾಗ 1 ಮತ್ತು 2 ಅನ್ನು ಮ್ಯಾಚ್ ಮಾಡಿ. ಭಾಗ 1 ಹಾಗೂ 2 ಅನ್ನು ಫೈಲ್ನಿಂದ ಫಿನಿಶ್ ಮಾಡಿ ಮತ್ತು ಸ್ಮೂತ್ ಫೈಲ್ಗಳನ್ನು ಬಳಸಿ ಎಲ್ಲಾ ಸರ್ಫೇಸ್ಗಳನ್ನು ಡಿಬರ್ ಮಾಡಿ. ಸ್ವಲ್ಪ ಆಯಿಲ್ ಅನ್ನು ಲೇಪಿಸಿ ಮತ್ತು ಮೌಲ್ಯಮಾಪನಕ್ಕಾಗಿ ಅದನ್ನು ಸಂರಕ್ಷಿಸಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ವರ್ನಿಯರ್ ಹೈಟ್ ಗೇಜ್ ಬಳಸಿ ರೇಖೆಗಳನ್ನು ಮಾರ್ಕ್ ಮಾಡುವುದು, ±0.4 mm ನಿಖರತೆಯನ್ನು ಕಾಯ್ದುಕೊಂಡು ಸ್ಟೆಪ್ಗಳನ್ನು ಫೈಲ್ ಮಾಡುವುದು, 1 ಡಿಗ್ರಿ ನಿಖರತೆಯನ್ನು ನಿರ್ವಹಿಸುವ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ಬಳಸಿ ಕೋನಗಳನ್ನು ಮಾರ್ಕ್ ಮಾಡುವುದು, ಚೈನ್ ಡ್ರಿಲ್, ಚಿಪ್ ಮಾಡುವ ಮೂಲಕ ಹೆಚ್ಚುವರಿ ಮೆಟಲ್ ಅನ್ನು ಕತ್ತರಿಸಿ ತೆಗೆದುಹಾಕುವುದು, ಸ್ಟೆಪ್ ಫಿಟ್, ಆಂಗಲ್ ಫಿಟ್, ಫಿನಿಶ್ ಮತ್ತು ಡಿಬರ್ ಅನ್ನು ಮ್ಯಾಚ್ ಮಾಡುವುದು. ಇದು ಫೈಲಿಂಗ್ ಮತ್ತು ಸ್ಟೆಪ್ ಫಿಟ್ ಮತ್ತು ಆಂಗುಲಾರ್ ಫಿಟ್ ಮಾಡುವುದರ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.